ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಹೆಂಡತಿ ಮಗು ಏನಾಗಲ್ಲ ಅಲ್ವಾ? ಎಂತ ಆತಿಲ್ಲ ಮರ್ರೆ, ನೀವು ಸಮಾಧಾನ ಮಾಡ್ಕಣಿ. ಸರ್, ನಿಮ್ಮ ಕಡೆಯವ್ರಿಗೆ ಪ್ರಜ್ಞೆ ಬಂದಿದೆ, ಬಂದು ನೋಡ್ಬೋದು. ಸ್ಕಂದ, ಏನ್ ಇಷ್ಟೊಂದು ಬ್ಯಾಂಡೇಜ್ ಹಾಕಿದ್ದಾರೆ? ಗಿರಿ ಗಿರಿ, ಏನಾಯ್ತು ಗಿರಿ? ಏನಿದು? ಅಯ್ಯೋ ರೀ, ಏನೂ ಆಗಿಲ್ಲ ನಮಗೆ. ಯಾಕೆ ಇಷ್ಟು ಗಾಬರಿ ಆಗ್ತಿದ್ದೀರಾ? ಏನ್ ಯಾಕೆ ಗಾಬರಿ ಆಗ್ತಿದೆ ಅಂತ ಹೇಳ್ತೀಯ? ಬ್ಯಾಂಡೇಜ್ ಎಷ್ಟೊಂದು ತರ್ಚಿದೆ. ಅಪ್ಪ, ನಮ್ಗೇನಾಗಿಲ್ಲ, ಹುಷಾರಾಗಿದ್ದೀವಿ, ಚಿಕ್ಕ ಗಾಯ ಅಷ್ಟೇ. ಅಪ್ಪ, ನೀವು ಪ್ಲೀಸ್ ಅಳ್ಬೇಡಿ. ಸಾರಿ ಸ್ಕಂದ, ಇನ್ಮೇಲೆ ನೀನು ಆಟ ಆಡಕ್ಕೆ ಕರೆದ ತಕ್ಷಣ ಬಂದ್ಬಿಡ್ತೀನಿ. ನಾಳೆ ಅಂತ ನಾನು ಯಾವತ್ತೂ ಹೇಳಲ್ಲ, ಆಯ್ತಾ? ಸಾರಿ ಪ್ರಾಣಿ, ಅದೇನೋ ಕಾಂಪಿಟೇಷನ್ ಅಂತ ಹೇಳ್ತಲ್ಲ, ನೆಕ್ಸ್ಟ್ ಟೈಮ್ ಇದ್ದಾಗ ಹೇಳು, ಖಂಡಿತ ಹೆಲ್ಪ್ ಮಾಡ್ತೀನಿ. ನಾನು ಇಲ್ದೇ ನಮಗೆ ಯಾಕೆ ಆಚೆ ಹೋದ್ರಿ ನೀವು? ಇನ್ಮೇಲೆ ನನ್ನ ಬಿಟ್ಟು ನೀವು ಆಚೆ ಎಲ್ಲ ಹೋಗ್ಕೊಡ್ದಾಯ್ತಾ? ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ, ಈಗ ತಾನೇ ಎಚ್ಚರಾಗಿದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಬಿಡಿ. ಸಾರಿ ಸರ್, ಏನು ತೊಂದರೆ ಇಲ್ಲ ಅಲ್ವಾ? ಏನು ಗಾಬರಿ ಆಗುವಂಥದ್ದಿಲ್ಲ. ಮೂಗೇಟಾಗಿತ್ತು, ಬ್ಯಾಂಡೇಜ್ ಹಾಕಿದ್ದೀವಿ, ಸೆಪ್ಟಿಕ್ ಆಗದಿರ್ತಾರೆ, ಇಂಜೆಕ್ಷನ್ನು ಕೊಟ್ಟಾಗಿದೆ. ಡೋಂಟ್ ವರಿ, ಹುಷಾರಾಗ್ತಾರೆ. ಅಲ್ಲ ಡಾಕ್ಟರ್, ಈ ಬೇರೆ ಏನಾದ್ರು ಡಾಕ್ಟರ್ ಹೇಳಿರಲ್ಲ, ಏನು ತೊಂದರೆ ಇಲ್ಲ ಅಂದೇಳಿ. ನೀವು ಇಲ್ಲೇ ಇದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರಿ. ಸ್ವಲ್ಪ ಹೊತ್ತು ಹೊರಗಿದ್ರಿ, ನಾವೆಲ್ಲ ಬರ್ತೋ ಹೋಯ್ನಿ. ನಾವೆಲ್ಲ ಇಲ್ಲಿತ್ತಲ್ಲ, ನೀವು ಸುಮ್ಮನೆ ಹೋಯ್ನಿ. ಚಿಂತೆ ಮಾಡಬೇಡ ಶಿವಪ್ರಸಾದ್. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಈಗೆಲ್ಲ ಸರಿ ಹೋಯ್ತಲ್ಲ, ನೆಮ್ಮದಿಯಾಗಿದೆ. ನೆಮ್ಮದಿನ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಎಂತ ಅನ್ಯಾಯ ಆಗೋಗಿರೋದು. ಫ್ರೆಂಡ್ ಅಂತ ಹೇಳ್ಕೊಳ್ಳೋದು ಅಷ್ಟೇ ಅಲ್ಲ, ಫ್ರೆಂಡ್ ಫ್ಯಾಮಿಲಿ ಕಷ್ಟ ಬಂದರೆ ಕಾಪಾಡಬೇಕು. ಅಲ್ಲ, ಯಾವ ಸೀಮೆ ಸ್ನೇಹಿತ ನೀನು? ನಿನ್ನ ಸ್ನೇಹ ನನಗೆ ಯಾಕೆ ಬೇಕು? ಇದೆಲ್ಲ ಮಾಡಿದ್ದು ನೀನೇ ತಾನೆ. ಮಾಡಿದ್ದು ಮಾಡ್ಕೊಂಡಿದ್ದು ಎಲ್ಲ ನೀನೇ ಶಿವಪ್ರಸಾದ್. ನಾನೇನ್ ಮಾಡಿದೆ? ನನ್ನ ಫ್ಯಾಮಿಲಿಗೋಸ್ಕರ ದುಡಿಯೋದು ನನ್ನ ತಪ್ಪ? ದುಡಿಯೋದು ತಪ್ಪಲ್ಲ ಶಿವಪ್ರಸಾದ್, ದುಡ್ಡಿನ ಹಿಂದೆ ಓಡೋದು ತಪ್ಪು. ಫಲ ಸಿಗ್ಬೇಕು ಅಂತ ಶ್ರಮ ಪಟ್ರೆ ಫಲ ನಿನ್ನಿಂದ ದೂರ ಓಡ್ತಾ ಇರುತ್ತೆ. ಯಾಕಂದ್ರೆ ಫಲದಿಂದ ನೀನು ಓಡ್ತಿರ್ತೀಯ. ಫಲದ ಚಿಂತೆ ಬಿಟ್ಟು ಶ್ರಮ ಪಟ್ರೆ ಫಲ ನಿನ್ನಿಂದೆ ಬರುತ್ತೆ. ಯಾಕೆಂದ್ರೆ ಇಷ್ಟಪಟ್ರೆ ಫಲ ಸಿಗಲ್ಲ, ಫಲ ಕಷ್ಟಪಟ್ರೆ ಸಿಗೋದು. ಈಗ ಹೇಳು, ನೀನ್ ಫಲದಿಂದ ಓಡ್ತಿದ್ದೆ ಅಲ್ವಾ? ಅದು ಆಕ್ಚುಲಿ ಅಂದ್ರೆ ಅದು ಆಕ್ಚುಲಿ ಅಂದ್ರೆ ಸಾರಿ, ಇದೆಲ್ಲ ನಿನ್ ಪದ ಅಲ್ಲ ಶಿವಪ್ರಸಾದ್. ನೀನ್ ನನ್ನ ಸ್ನೇಹಿತ, ನೀನು ಸತ್ಯವಂತ, ಧೈರ್ಯವಂತ. ಏನೇ ಕಷ್ಟ ಬಂದ್ರು ಅದನ್ನ ಧೈರ್ಯವಾಗಿ ಎದುರಿಸ್ತೀನಿ, ಸೋಲಲ್ಲ ಅನ್ನೋ ವ್ಯಕ್ತಿ. ಹಾಗಿದ್ಮೇಲೆ ನಾಳೆ ಏನಾದ್ರೂ ಆಗಲಿ ಯಾಕೆ ಯೋಚನೆ ಮಾಡ್ತೀಯ? ಭಗವಂತ, ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ಯಾ, ಆದರೆ ಮಿಡ್ಲ್ ಕ್ಲಾಸ್ ಕಷ್ಟ ನಿನಗೆ ಅರ್ಥ ಆಗಿಲ್ಲ. ಸರಿ, ಹಾಗಿದ್ರೆ ನಿನ್ನ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಯಾರು ಬದಲಾಯಿಸಕ್ ಆಗದೆ ಇರೋದು ಯಾವ್ದು? ಹಣೆ ಬರ. ಯಾರು ನೋಡಕ್ಕಾಗದೆ ಇರೋವಂಥದ್ದು? ಶ್ರೀಮಂತ ಶಿವಪ್ರಸಾದ್ನ. ನಿನ್ ಕೈಯಿಂದ ಕಿತ್ಕೊಳಕ್ಕಾಗದೆ ಇರೋವಂಥದ್ದು? ಈ ರೇಖೆಗಳು.
ಹಣೆ ಬರಹ ಹಸ್ತರೇಖೆ ಶ್ರೀಮಂತ ಶಿವಪ್ರಸಾದ್. ಈಗಲೂ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ? ಮತ್ತೆ ಇನ್ನೇನ್ ಮಾಡ್ಲಿ ಭಗವಂತ, ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಇನ್ನೂ ಬಡವರಾಗ್ತಾ ಇದ್ದಾರೆ. ಕಷ್ಟ ಪಡದೇ ಇರೋರಿಗೆ ಸಕ್ಸಸ್ ಕೊಡ್ತೀಯ, ಕಷ್ಟ ಪಡ್ತಾ ಇದ್ದೀವಿ ಲೆಕ್ಚರ್ ಕೊಡ್ತೀಯ. ಅಲ್ಲ, ಇಷ್ಟೆಲ್ಲ ಹೇಳೋ ಬದಲು ಒಂದು ಪ್ರಾಪರ್ಟಿ, ಬ್ಯಾಂಕ್ ಬ್ಯಾಲೆನ್ಸು, ಕಡೆ ಪಕ್ಷ ಒಂದು ನಿಧಿ ನೀನೇನು ಕೊಡಬೇಡಪ್ಪ, ಅದು ಎಲ್ಲಿದೆ ಅಂತ ಹೇಳು, ನಾನೇ ಆಗದು ಬಗದು ತೆಗೆದು ತಗೊಳ್ತೀನಿ. ಶಿವಪ್ರಸಾದ್, ನಾನು ಕೋಟ್ಯಾನುಕೋಟಿ ವರ್ಷಗಳಿಂದ ಪ್ರತಿನಿತ್ಯ ಪ್ರತಿಯೊಬ್ಬನಿಗೂ ಯಾವುದೇ ಭೇದ ಭಾವ ಇಲ್ಲದೆ ಎಲ್ರಿಗೂ ಸಮಾನವಾಗಿ ನಿಧಿಯನ್ನ ಕೊಡ್ತಾ ಬಂದಿದ್ದೀನಿ. ಅದನ್ನ ಬಳಸ್ಕೊಂಡು ಕೆಲವರು ಬೆಳೆದಿದ್ದಾರೆ, ಕೆಲವರು ಬೆಳೆಯೋ ಹಂತದಲ್ಲಿದ್ದಾರೆ. ಮತ್ತಷ್ಟು ಜನ ನನಗೆ ಭಗವಂತ ಏನೂ ಕೊಡ್ಲಿಲ್ಲ ಅಂತ ಪ್ರತಿನಿತ್ಯ ಕೊರಗಿ ಉಸಿರ ಆಡ್ತಿದ್ದಾರೆ. ಹಾ ಏನ್ ಭಗವಂತ ಈ ಮ್ಯಾಟ್ರನ್ನ ಈಗ ಹೇಳ್ತಾ ಇದೆಯಾ? ಆ ನಿಧಿ ಎಲ್ಲಿದೆ ಅಂತ ಹೇಳ್ಬಿಡು. ನೀನು ಇಷ್ಟು ವರ್ಷ ಪ್ರತಿದಿನ ಕೊಟ್ಟು ನಿಧಿನೆಲ್ಲ ಕಲೆ ಹಾಕಿ ಲೈಫ್ ಲಾಂಗ್ ನೆಮ್ಮದಿಯಾಗಿದ್ಬಿಡ್ತೀನಿ. ನಿಧಿ ಸಿಕ್ಕಿದ ದಿನ ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಆ ನಿಧಿ ಅಂದೇ ವ್ಯರ್ಥ ಆಗುತ್ತೆ. ಅಯ್ಯೋ, ಇಷ್ಟು ವರ್ಷ ಅದೆಷ್ಟು ನಿಧಿ ವೇಸ್ಟ್ ಆಗೋಯ್ತೋ ಏನೋ. ಛೇ ಭಗವಂತ, ಇವತ್ತಿನ ನನ್ನ ಪಾಲಿನ ನಿಧಿ ನಾನು ಕೊಟ್ಟಿದ್ಯಾ? ಹಾ, ಎಲ್ಲಿದೆ ಆ ನಿಧಿ? ಯಾವ್ದಾ ನಿಧಿ? ಇಂದು, ಈ ಕ್ಷಣ, ಈ ವರ್ತಮಾನ ಇದೆ ನಾನ್ ನಿಮಗೆ ಕೊಡ್ತಾ ಇರುವಂತ ನಿಧಿ. ನಾನಾಗ್ಲೇ ನಿನಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದೆ, ಅದಕ್ಕೆ ಉತ್ತರನ ಈಗ ಕೊಡ್ತೀನಿ. ಯಾರು ಬದಲಾಯಿಸಕ್ಕಾಗದೆ ಇರೋದು ನಿನ್ನೆ, ಯಾರು ನೋಡಕ್ಕಾಗದೆ ಇರೋದು ನಾಳೆ, ಯಾರು ನಿನ್ ಕೈಯಿಂದ ಕಿತ್ಕೊಳಕ್ಕಾಗದೆ ಇರುವಂತದ್ದು ಈ ಕ್ಷಣ. ಶಿವಪ್ರಸಾದ್, ನಾನು ಎಲ್ಲರಿಗೂ ಕೊಡ್ತಿರೋಂಥ ನಿಧಿ ಇದೆ. ಯಾವ ವ್ಯಕ್ತಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ಇಂದಿನ ಈ ಸಮಯನ ಸದುಪಯೋಗ ಪಡಿಸ್ಕೊಳ್ತಾನೋ ಆ ವ್ಯಕ್ತಿಯ ಬದುಕು ಬಂಗಾರ ಆಗುತ್ತೆ. ಯಾವ ವ್ಯಕ್ತಿ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಈ ಸಮಯನ ವ್ಯರ್ಥ ಮಾಡ್ತಾನೋ ಅವನ ಬದುಕು ಭಾರ ಆಗುತ್ತೆ. ಈಗ ನಿನ್ ಕೈಯಲ್ಲಿರೋ ಈ ಸಮಯ ನಿಧಿ ಅಲ್ಲ, ನಾನು ಅದನ್ನ ಎಲ್ರಿಗೂ ಸಮಾನವಾಗಿ ಹಂಚಿದ್ದೀನಿ ಅಲ್ವಾ? ಎಷ್ಟು ಚೆನ್ನಾಗಿ ಹೇಳಿದೆ ಭಗವಂತ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ದೆ. ಒಳ್ಳೆ ಬುದ್ಧಿ ಹೇಳ್ತೀಯ ನೀನು. ಆದರೂ ಒಬ್ಬ ಸ್ನೇಹಿತನಾಗಿ ನನ್ನ ಹೆಂಡತಿ ಮಕ್ಕಳು ಕಷ್ಟದಲ್ಲಿರ್ಬೇಕಾದ್ರೆ ಯಾಕೆ ಬರಲಿಲ್ಲ ನೀನು? ಯಾಕೆ ಅವ್ರಿಗೆ ಸಹಾಯ ಮಾಡಲಿಲ್ಲ ನೀನು? ಶಿವು, ಇವರೇನಪ್ಪ ಸಮಯಕ್ಕೆ ಸರಿಯಾಗಿ ದೇವರು ಬಂದಾಗ ಬಂದು ನಿನ್ನ ಹೆಂಡತಿ ಮಕ್ಕಳನ್ನ ಆಸ್ಪತ್ರೆ ಬಂದು ಸೇರಿಸ್ದಪ್ಪ, ಪುಣ್ಯಾತ್ಮ. ನೀವು ಉಳಿಸಿದ್ದು 3 ಜೀವ ಅಲ್ಲ, ನನ್ನ ಜೀವನನ. ನಿಮ್ಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಸರ್, ತುಂಬ ದೊಡ್ಡ ಮಾತು ಸರ್. ನಿಮ್ಮ ಕೈಲಿ ಹೊಗಳಿಸ್ಕೊಳ್ಳೋಂಥ ಕೆಲಸ ನಾನೇನು ಮಾಡಿಲ್ಲ. ಮಾನವೀಯತೆ ದೃಷ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ. ಅದು ಅಲ್ಲದೆ ನಾವು ಆಟೋದವರು 24 ಗಂಟೆ ಜನಸೇವೆಗೆ ಅಂತ ನಿಂತಿರೋರು. ಆಪ್ ಕೈ ಕೊಟ್ಟರು ಆಟೋದವ್ರು ಕೈ ಕೊಡಲ್ಲ ಸರ್. ಸರ್, ಬರ್ತೀನಿ ಸರ್. ಒಂದು ನಿಮಿಷ, ನಿಮ್ಮ ಹೆಸರು? ಮಂಜುನಾಥ್. ಗಿರಿ, ಹಾ ಗಿರಿ, ಅಯ್ಯೋ ಬಂದೆ ರೀ. ಅಯ್ಯೋ
ನನ್ನ ಕರೆದು ಇವ್ರೆಲ್ಲಿ ಹೊಟ್ಟೋದ್ರು ರೀ? ಚಾಚು ರೀ ನೋ ಸೌಂಡ್. ನನಗೆ ಸೌಂಡ್ ಅಂದರೆ ಅಲರ್ಜಿ. ಸ್ಟ್ಯಾಚ್ಯೂ ರಿಲೀಸ್. ಅಯ್ಯೋ ನಾಚಿಕೆ ನಾಚಿಕೆ. ಗಿರಿ, ಬಾಂಬೆ ಮುಂಬೈ ಆಯಿತು, ಮೆಡ್ರಾಸ್ ಚೆನ್ನೈ ಆಯಿತು, ಫೋನು ಟಚ್ ಸ್ಕ್ರೀನ್ ಆಯಿತು, ಥಿಯೇಟ್ರು ಮಲ್ಟಿಪ್ಲೆಕ್ಸ್ ಆಯಿತು. ಇಷ್ಟೆಲ್ಲ ಬದಲಾದರೂ ನೀನು ನಾಚ್ಕೊಳ್ಳೋ ರೀತಿ ಮಾತ್ರ ಒಂದು ಚೂರು ಬದಲಾಗಿಲ್ಲ. ಮದುವೆಯಾಗಿ ಇಷ್ಟು ವರ್ಷ ಆದರೂ ಅದೇ ಥರ ನಾಚ್ಕೊಂತೀಯ, ಸೇಮ್ ಟು ಸೇಮ್. ನೀವೇನು ಚೇಂಜ್ ಆಗ್ಬಿಟ್ಟಿದ್ದೀರಾ? ಮೊದಲನೇ ದಿನದಿಂದ ಇವತ್ತಿನವರೆಗೂ ಹಾಗೆ ನನ್ನ ಪ್ರೀತಿಸ್ತಾ ಇಲ್ವಾ? ಗಿರಿ, ಈ ಜೆಂಟ್ಸ್ ಇದಾರಲ್ಲ, ಅದೇ ಗಂಡಸರು, ಸಂಸಾರಿ ಆಗೋಕ್ಕೆ ಮುಂಚೆ ಅವ್ರ ಜೀವನ ಹೇಗಿರುತ್ತೋ ಸಂಸಾರಿ ಆದಮೇಲೂ ಹಾಗೇ ಇರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಆದರೆ ಹೆಂಡತಿ, ಮಕ್ಕಳು, ಮನೆ ಜವಾಬ್ದಾರಿ ಇವುಗಳ ನಡುವೆ ಹೆಂಡತಿ ಬಗ್ಗೆ ಮೊದಲನಷ್ಟು ಪ್ರೀತಿನ ತೋರಿಸ್ಕೊಳ್ದೇ ಇರಬಹುದು. ಆದರೆ ತೋರಿಸ್ಕೊಳಕ್ಕಾಗದೇ ಇರೋಷ್ಟು ಪ್ರೀತಿ ಇಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ನಾವು ಪ್ರೀತಿ ಮಾಡೋದನ್ನು ನಿಲ್ಲಿಸಿರಲ್ಲ, ಆದರೆ ಆ ಪ್ರೀತಿನ ತೋರಿಸ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ ಅಷ್ಟೆ. ಕಿರಿ, ನಿನಗೆ, ಮಕ್ಕಳಿಗೆ, ಅಪ್ಪನಿಗೆ ಟೈಮ್ ಕೊಡೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇನ್ನೊಂದು ಸರಿ ಸಾರಿ ಕೇಳ್ತಿದ್ದೀನಿ, ಕ್ಷಮಿಸ್ಬಿಡು. ಇನ್ಮೇಲೆ ನಿಮ್ಮ ಜೊತೆ ತುಂಬ ಕಾಲ ಕಳೀತೀನಿ. ಆಫೀಸ್ದು ಆಫೀಸ್ಗೆ, ಮನೆದು ಮನೆಗೆ. ಓಕೆ? ಪರವಾಗಿಲ್ಲ ರೀ, ನಿಮ್ಮ ಕೆಲಸದ ಬಗ್ಗೆ ನನಗೂ ಅರ್ಥ ಆಗುತ್ತೆ. ನೀವು ಸಾರಿ ಎಲ್ಲ ಕೇಳಬೇಡಿ. ನೀವು ಯಾವಾಗಲೂ ತಲೆ ಎತ್ತಿ ನಡೀತಾ ಇರಬೇಕು. ಆಗಲೇ ನಿಮ್ಮ ಹೆಸರನ್ನು ಸೇರಿಸ್ಕೊಂಡಿರೋ ನನ್ನ ಹೆಸರಿಗೆ ಒಂದು ಬೆಲೆ. ಥ್ಯಾಂಕ್ಸ್ ಗಿರಿ. ಸರಿ, ಕಾಫಿ ಮಾಡ್ಕೊಂಬರ್ತೀನಿ ರೀ. ಒಂದು ನಿಮಿಷ. ಹೌದು, ದಿನ ಹೂ ಮುಡ್ಕೋತಾ ಇದ್ದಲ್ಲ, ಇವತ್ತು ಯಾಕೆ ಮುಡ್ದಿರಲಿಲ್ಲ? ವಾಟ್ ಇಸ್ ದ ಸೀಕ್ರೆಟ್? ಅದು ನೀವೇ ಇವತ್ತು ಹೂ ತಂದು ನಿಮ್ಮ ಕೈಯಾರೆ ನಾನು ಮುಡಿಸ್ತೀರಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಹೂ ಮುಡ್ದಿರಲಿಲ್ಲ. ಹೌದಾ? ನೋಟಿ ನೋಟಿ. ಹೋಗ್ರಿ. ಭಗವಂತ, ನೀನು ಹೇಳ್ಕೊಟ್ಟಿರೋ ಪಾಠನ ನಾನು ಯಾವತ್ತಿಗೂ ಮರೆಯೋಲ್ಲ. ಇನ್ಮೇಲೆ ನಾನು ಹೀಗೇ ಇರ್ತೀನಿ. ಗಿರ್ಜಮ್ಮ ತಗೊಳ್ಳಿ, ಸರಸ್ವತಿ ಅವ್ರ ಸಾರಿ. 4 ದಿನದಲ್ಲಿ ರೆಡಿ ಆಗಬೇಕು. ಮಿಕ್ಕಿದ್ದು ಇನ್ನೊಂದು ವಾರ ಲೇಟ್ ಆದರೂ ನಡೆಯುತ್ತೆ. 4 ದಿನನಾ? 3 ದಿನದಲ್ಲಿ ಕೊಡ್ತೀನಿ. ಜಿಗ್ಜಾಗು ಫಾಲ್ಸ್ ಹಾಕೋದು ಯಾವುದಾದ್ರೂ ಇದೆಯಾ? ಮರ್ತೇ ಬಿಟ್ಟಿದೆ ನೋಡಿ. ತಗೊಳ್ಳಿ, ಇದಕ್ಕೆ ಜಿಗ್ಜಾಗು ಫಾಲ್ಸ್ ಹಾಕಬೇಕು. ಕುಚ್ಚೇನಾದರೂ ಹಾಕಬೇಕಾ? ಹೇಳಿಲ್ಲ, ಹಾಕಿ, ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಒಂದು 4 ಕಾಸಾಗುತ್ತೆ. ಸರಿ ಶಂಕರಣ್ಣ, ಆಯ್ತು. ಹೋದ ವಾರದ ಲೆಕ್ಕ ಕೊಟ್ಟಿದ್ರೆ ಚೆನ್ನಾಗಿರೋದು. ಲೆಕ್ಕ ಮಾಡಿ ಇಟ್ಟಿದ್ದೀನಿ. 1500 ಇದೆ. ಸರಿ ಶಂಕರಣ್ಣ. ಗಿರಿಜಮ್ಮ, ಆ ರೇಷ್ಮೆ ಸಾರಿ ಮಾತ್ರ ಹುಷಾರು. ಅಯ್ಯಮ್ಮ ತುಂಬಾ ಬಜಾರಿ, ಅದರಿಂದ ಒಂದು ನೂಲ್ವರೆಗೆ ಬಂದ್ರು ಬಾಯಿಗೆ ಬಂದಂಗೆ ಬೈತಾಳೆ. ನೀವೇನು ಯೋಚನೆ ಮಾಡಬೇಡಿ, ಈ ಸೀರೆ ನಾನು ಹುಷಾರಾಗಿ ನೋಡ್ಕೋತೀನಿ, ಸರಿನಾ? ಆಯ್ತಮ್ಮ. ಶಂಕರಣ್ಣ, ನಾನು ಅವತ್ತೇ ಕೇಳಬೇಕು ಅಂದ್ಕೊಂಡಿದ್ದೆ. ನೀವೇ ಒಂದು 4 ಜನರನ್ನ ಬಟ್ಟೆ ಹೊಲಿಸೋದಕ್ಕೆ ಅಂತ ಇಟ್ಕೊಳ್ಳೋದ್ರ ಬದಲು ನಮ್ಮಂಥವ್ರಿಗೆಲ್ಲ ಯಾಕೆ ಕೊಡ್ತೀರಾ? ನಾನು ಫ್ಯಾಷನ್ ಡಿಸೈನರ್ ಮಾಡ್ತಿದ್ದಾಗ. ಶಂಕರಣ್ಣ, ಎದುರುಗಡೆ ಇರೋದು ನಾನು. ನನ್ನ ಹತ್ರ ನಿಮ್ಮ ನಿಜನೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಡಿಗ್ರಿ ಓದಬೇಕಾದ. ಆಯಿತು ಬಿಡಮ್ಮ, ನಿಜನೇ ಹೇಳ್ತೀನಿ. ನಾನು ಸೆಕೆಂಡ್ PUC ಫೇಲ್ ಆಗಿದ್ದಾಗ ಒಂದು ಹುಡುಗಿ ಪ್ರಪೋಸ್ ಮಾಡಿ ನಂಬರ್ ಕೇಳಿದ್ದೆ. ಅವತ್ತು ಕೊಡಲ್ಲ ಅಂತ ಹೇಳಿದ್ದು. ಆದರೆ ಇವತ್ತು ಅವಳು ಮನೆ ಮುಂದೆ ಫಾಲ್ ಜಿಗ್ಜಾಗ್ ಮಾಡಿಕೊಡಲಾಗುತ್ತೆ ಅಂತ ಅವಳ ನಂಬರ್ನ ದೊಡ್ಡದಾಗಿ ಮಾಡ್ಕೊಂಡಿದ್ದಾಳೆ. ಅದನ್ನು ಮರೆಯೋಕ್ಕೆ ಅಂತ ನಿಮ್ಮಂತರ ಕೊಡ್ತಾ ಇದ್ದೀನಮ್ಮ, ಅಷ್ಟೇ. ಪಾಪ, ಹೋಗ್ಲಿ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ಶಂಕರಣ್ಣ, ಒಂದು ಕೆಲಸ ಮಾಡಿ. ಪ್ರತಿ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಕಪ್ಪೆಳು ಬರುತ್ತಲ್ಲ, ಅದನ್ನ ದಾನ ಕೊಟ್ಬಿಡಿ. ನಿಮ್ಮ ನೋವೆಲ್ಲ ಕಡಿಮೆ ಆಗುತ್ತೆ, ಎಲ್ಲ ಒಳ್ಳೇದಾಗತ್ತೆ. ನಾನು ಬರ್ತೀನಿ. ಸರಿ, ಹುಷಾರಮ್ಮ. ಸರಿ, ಇದನ್ನು ತಗೊಳ್ಳಿ. ಗಿರ್ಜಮ್ಮ. ಕಾಶಿ ಅವರೇ, ಏನು ಭಯಂಕರ ಶಾಪಿಂಗ್ ನಡೆದಂಗಿತ್ತ? ಅಯ್ಯೋ, ಶಾಪಿಂಗ್ ಮಾಡೋ ಅದೃಷ್ಟ ಎಲ್ಲ ನಮಗೆ ಎಲ್ಲಿಂದ ಬರಬೇಕು? ಶಾಪಿಂಗ್ ಮಾಡಿರೋ ಬಟ್ಟೆಗಳನ್ನ ಹೊಲ್ಕೊಡೋದಷ್ಟೇ ನನ್ನ ಕೆಲಸ. ಆ ದಿನವೂ ನಿಮ್ಗೆ ಬತ್ತತ್ತ ಕಾಣ್ತಾ ಇರಿ ಗಿರ್ಜಮ್ಮ. ನೀವು ಹೇಳ್ದಾಗೆ ಆಗಲಿ.
ಅಂದಂಗೆ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತೇನೆ ಮರ್ರೆ. ಹೇಳಿ. ಗರಿ ಗರಿ ಬಜ್ಜಿ ಮಾಡಿಟ್ಟಿರಿ, ನಂಗೆ ಅರ್ಜೆಂಟ್ ಕೆಲಸ ಇತ್ತು, ಹೋಯ್ ಬಂದು ತಿಂತೆ. ಸರಿ ಆಯ್ತು, ಹಾಗೆ ಆಗಲಿ. ಅಷ್ಟು ಮಾಡಿ ಸಾಕು. ಹಲೋ ಅಮ್ಮ, ಅದೇ ಶಂಕರನ ಹತ್ರ ಬಟ್ಟೆ ಇಸ್ಕೊಳ್ಳೋಣ ಅಂತ ಹೋಗಿದ್ದೆ. ಇಲ್ಲ ಇಲ್ಲ ಶಂಕರ, ಏನಾಗಿಲ್ಲ. ಇದೊಂದೊಂದು ಅಂಶ ಆಯ್ಕೆ ಅಂತ ಎಷ್ಟು ಸಲ ಹೇಳ್ತೀನಿ, ಯಾರು ಕೇಳಲ್ಲ. ಬಟ್ಟೆಗೆ ಏನು ಆಗಿಲ್ಲ ತಾನೆ? ಇಲ್ಲ ಇಲ್ಲ ಶಂಕರಣ್ಣ, ಏನಾಗಿಲ್ಲ. ಯಾಕೆ ಅಂದ್ರೆ ಯಂಗ್ಸು ಬೇರೆ ಕಿರಿಕು, ಅದಕ್ಕೆ ಕೇಳಿದೆ. ಹೌದಾ, ಹುಷಾರಾಗಿದೆ, ಏನಾಗಿಲ್ಲ. ಹುಷಾರಾಗಿದ್ದೀರಾ? ಹಾಂ ಸರಿ, ನಂಗೆ ಟೈಮ್ ಆಯ್ತು, ನಾ ಬರ್ತೀನಿ. ಮಾ ಸೀರೆ ಕವರ್ ಜಾರ್ತಮ್ಮ ಅಷ್ಟೇ, ಬೇರೆ ಏನಿಲ್ಲ, ಆಮೇಲೆ ಮಾಡ್ತೀನಿ. ಈ ಸಾರಿ ಪ್ರೈಸ್ ಎಷ್ಟಿರುತ್ತೆ ಗೊತ್ತಾ ಅಮ್ಮ? ಸೀರೆ ಬಗ್ಗೆ ನಿನಗೆ ಹೇಗೆ ಗೊತ್ತಿರುತ್ತೆ ಪ್ರಣಿ? ಒಂದು ಫಂಕ್ಷನಲ್ಲಿ ನಮ್ಮ ಮ್ಯಾಮ್ ಇದೇ ಥರ ಸೀರೆ ಹಾಕೊಂಡಿದ್ರು, ಅವಾಗ ಅವ್ರು ಹೇಳಿದ್ದು 10,000 ಅಂತೆ. ಏನು 10,000ನಾ? ವಾರಕ್ಕೆ 800 ರೂಪಾಯಿ 900 ರೂಪಾಯಿ ದುಡ್ಕೊಂಡು ಈ ಕಡಲೆಬೇಳೆ, ಉಪ್ಪು, ಸಕ್ಕರೆ ಇದಕ್ಕೆಲ್ಲ ಸಹಾಯ ಆಗುತ್ತೆ ಅಂತ ಈ ಕೆಲಸ ಮಾಡ್ಕೊಂಡಿದ್ದೆ. ಆದರೆ ಒಂದೇ ಸಲಕ್ಕೆ 10,000 ರೂಪಾಯಿ ಅಂದರೆ ಎಲ್ಲಿಂದ ಹೊಂದ್ಸೋದು? ಅಯ್ಯೋ ದೇವ್ರೆ ದೇವ್ರೆ, ಏನಪ್ಪ ಮಾಡಲಿ ನಾನು? ಅದು ಅಲ್ಲದೆ ಆ ಶಂಕರಣ್ಣ ಬೇರೆ ಹೇಳ್ತಿದ್ದ, ಆ ಹೆಂಗಸು ಭಾರಿ ಬಜಾರಿ ಅಂತ. ದೇವ್ರೇ ಕಾಪಾಡಬೇಕೀಗ. ಅಮ್ಮ ಟೆನ್ಷನ್ ಆಗ್ಬಿಡ, ಇದ್ರ ಬಗ್ಗೆ ಗೌರಿ ಚಿಕ್ಕಮ್ಮಗೆಲ್ಲ ಚೆನ್ನಾಗಿ ಗೊತ್ತಿರತ್ತೆ, ಫೋನ್ ಮಾಡಿ ಕೇಳು. ಅಲ್ವಾ? ಕೆಟ್ಟ ಟೈಮಲ್ಲಿ ಒಳ್ಳೆ ಉಪಾಯ ಕೊಡ್ತೀಯ ಕಣೆ, ಜಾಣ ಮರಿ. ನೀನು ಓದಿಸಿದ್ದಕ್ಕೂ ಸಾರ್ಥಕ ಆಯಿತು. ಗೌರಿಗೆ ಫೋನ್ ಮಾಡ್ತೀನಿ. ಅಯ್ಯೋ, ಒಂದೊಳ್ಳೆ ಸಾಂಗಿಗೆ ರೀಲ್ಸ್ ಮಾಡಿಬಿಟ್ಟು ಗೋಯಿಂಗ್ ವಿತ್ ಟ್ರೆಂಡ್ ಅಂತ ಹಾಕೋಣ ಅಂತಿದ್ದೆ. ಈ ಟೈಮಿಗೆ ಅಕ್ಕ ಕಾಲ್ ಮಾಡಿದ್ಲಲ್ಲ. ಹೇಳೆ ಅಕ್ಕ. ಗೌರಿ, ಈಗ ನನ್ನ ನೀನೇ ಕಾಪಾಡಬೇಕು ಕಣೆ. ಏನಾಯ್ತಕ್ಕ? ಅಕ್ಕ, ಲೈಫಲ್ಲಿ ಎಷ್ಟೇ ಕಷ್ಟ ಬಂದ್ರು ರಾಣಿ ಮಹಾರಾಣಿ ಮಾಲಶ್ರೀ ಥರ ಇರಬೇಕು. ಅಯ್ಯೋ, ನಾನು ಹಾಗೆ ಇದ್ದೀನಿ ಕಣೆ, ಆದರೆ ಈಗ ಸಾಫ್ಟ್ ಮಾಲಾಶ್ರೀ ಆಗ್ಬಿಟ್ಟಿದ್ದೀನಿ ಅಷ್ಟೇ. ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಈಗ ಟೆಕ್ನಾಲಜಿ ಮುಂದುವರೆದಿದೆ. ಫ್ಯಾಬ್ರಿಕ್ ಸ್ಪ್ರೇ ಅಂತ ಮಾಡ್ತಾರೆ, ಈ ರೀತಿ ಹಾಳಾಗಿರೋ ಸೀರೆನ ಹೊಸ ಸೀರೆ ಥರ ರೆಡಿ ಮಾಡಿಕೊಡ್ತಾರೆ. ಖರ್ಚೆಷ್ಟಾಗುತ್ತೆ? ನೀನು ಹೇಳಿರೋ ಡ್ಯಾಮೇಜ್ಗೆ ಒಂದು 700 ರೂಪಾಯಿ ಆಗ್ಬೋದು. ಅಪ್ಪ ದೇವ್ರ ದೊಡ್ಡವನು. ಹೇಗೂ ಇವತ್ತು ಶಂಕರಣ್ಣ ದುಡ್ಡು ಕೊಟ್ಟಿದ್ದಾರೆ, ಅದನ್ನು ನಿನಗೆ ಕೊಟ್ಬಿಡ್ತೀನಿ. ಸರಿ ಮಾಡಿಸ್ತಾನೆ ಕೊಡೆ ಸೀರೆನಾ? ಸರಿ, ಸೀರೆನ ಪ್ರಣಿ ಕೈಲಿ ಕೊಟ್ಟು ಕಳಿಸು. ಆ ಅಂಗಡಿಯವರು ನಮ್ಮ ಯಜಮಾನ್ರಿಗೆ ತುಂಬ ಪರಿಚಯ, ಅವ್ರ ಕೈಲೇ ಕೊಟ್ಟು ಕಳಿಸಿ ಸರಿ ಮಾಡ್ಕೊಂಬರಕ್ಕೆ ಹೇಳ್ತೀನಿ. ಇನ್ಮೇಲಾದರೂ ರೋಡ್ ದಾಟ್ಬೇಕಾದ್ರೆ ಮೊಬೈಲ್ನ ಬಿಟ್ಟು ಆ ಕಡೆ ನೋಡ್ಕೊಂಡು ದಾಟು. ತಪ್ಪೆಲ್ಲ ಬೈಕ್ ಒಂದು, ಆದರೂ ಇನ್ನು ಮುಂದೆ ನೋಡ್ಕೊಂಡು ರೋಡ್ ದಾಟ್ತೀನಿ. ಸರಿ ಕಣೆ, ಫೋನ್ ಇಡ್ತೀನಿ. ಬಾಯ್. ನೋಡಿದ್ರಾ, ಆಟದಲ್ಲಿ ಗೆಲ್ಲೇಬೇಕು ಅಂತ ಇವರೆಲ್ಲರೂ ಕಡೆವರೆಗೂ ಹೋರಾಟ ಮಾಡ್ತಾನೆ ಇರ್ತಾರೆ, ಒಬ್ಬರ ಮೇಲೊಬ್ಬರು. ಆದರೆ ಕಡೆಗೆ ಎಲ್ಲರೂ ಒಂದೇ ಜಾಗ ಸೇರ್ಕೋತಾರೆ, ಅಂದರೆ ಒಂದೇ ಬಾಕ್ಸಲ್ಲಿ ಸೇರ್ಕೋತಾರೆ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಕೆಲಸಕ್ಕೋಸ್ಕರ ಏನೇ ಹೋರಾಟ ಮಾಡಿದ್ರು ಅದರಿಂದ ಆಚೆ ಒಂದು ಬದುಕಿರುತ್ತೆ. ಆ ಬದುಕಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ತಿಳ್ಕೊಬೇಕು. ಓಕೆ? ಸತ್ಯವಾದ ಮಾತು. ಓಕೆ, ಆದ್ರೆ ಇಲ್ಲಿ ನಿಮ್ಮನೆ ಹೋಯ್ತು. ಹೇಯ್, ಇವನು ಯಾರ? ಇವನು ಕುದುರೆ ಹೆಂಗ ಹೋಗುತ್ತೆ? ಅದೇ ಅದ್ರ ಮೇಲೆ ಕುತ್ಕೊಂಡ್ರೆ ಟುಕು 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 ಅಂತ ಹೋಗುತ್ತೆ. ರೇ, ಹಾಗಲ್ವೋ? ಅವ್ರು ಕೇಳಿದ್ದು ಕುದುರೆ ಯಾವ ದಾರಿ ಹೋಗುತ್ತೆ ಅಂತ. ಹುಲ್ಲೆಲ್ಲಿರುತ್ತೋ ಆ ದಾರಿಲೇ ಹೋಗುತ್ತೆ. ನೋಡಿದ್ರಾ, ಇವನು ನಿಮ್ಮ ಮಗನೇ ಅಂತ ಪ್ರೂವ್ ಮಾಡ್ಬಿಟ್ಟ. ಹೇ ಗಿರಿ, ಇವನು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ರೆ ನನಗೆ ಹೇಳ್ತಾ ಇದೆಯಾ ನೀನು? ಹೇಯ್, ಕುದುರೆ ಎಲ್ಲೆಲ್ಲೋ ಹೋಗಾಗಿಲ್ಲ, ಎಲ್ ಶೇಪಲ್ಲೇ ಹೋಗ್ಬೇಕು. ಗಿರ್ಜಮ್ಮ. ಓ, ಕಾಶಿ ಅವರು. ಅಯ್ಯೋ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಏನೂ ಆಗಿಲ್ಲ. ಏನಮ್ಮ,
ಏನೂ ಆಗಿಲ್ಲ ಅಂತ ಹೇಳ್ತಿದ್ಯಾ? ಅಷ್ಟೊಂದು ರಕ್ತ ಹೋಗ್ತಿದೆ. ಅಲ್ಲಮ್ಮ, ನೋಡ್ಕೊಂಡು ತರಕಾರಿ ಹೆಚ್ಚಕ್ಕಿಲ್ವಾ? ಅಯ್ಯೋ ಮಾವ, ಸ್ವಲ್ಪ ಕುಯ್ದೋಯ್ತು ಅಷ್ಟೇ, ಬೇರೆ ಏನಿಲ್ಲ. ಏನಿಲ್ಲ ಅಂತ ಹೇಳ್ತಾ ಇದೆಯಾ? ಎಷ್ಟೊಂದು ರಕ್ತ ಬರ್ತಾ ಇದೆ. ರೆಡಿ, ಡಾಕ್ಟರ್ ಹತ್ರ ಹೋಗೋಣ. ಅಪ್ಪ ಇದು ಬ್ಯಾಂಡೇಜ್ ಬರ್ತೀನಿ. ಬೇಗ 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 ತುಂಬ ಬೇಗ ಬಮ್ಮ. ತುಂಬ ಉರಿತಾ ಇದೆಯಾ? ಅಯ್ಯೋ ಇಲ್ಲ ರೀ. ಇದೆಂತ ಶಿವ ಅವರೇ, ಇಷ್ಟು ಸಣ್ಣ ಗಾಯಕ್ಕೆ ನೀವು ಎಷ್ಟು ಹೆದರ್ಕಂತಿದ್ರಿ? ಕಾಶಿ, ಗಿರಿಗೆ ಸ್ವಲ್ಪ ನೋವಾದರೂ ನನ್ನಿಂದ ಸಹಿಸ್ಕೊಳಕ್ಕಾಗೋದಿಲ್ಲ. ಅಮ್ಮ ಉಗುಳಚ್ಚಿ ಸರಿ ಹೋಗುತ್ತೆ. ನಾವೆಲ್ಲ ಆಟ ಆಡುವಾಗ ಬಿದ್ರೆ ಹೀಗೆ ಮಾಡೋದು. ನೀವು ಹಚ್ಚಿ ಸರಿ ಹೋಗುತ್ತೆ. ಏ, ಹಾಗೆಲ್ಲ ಮಾಡಬಾರ್ದು. ಅರ್ಶಿನ ಹಚ್ಚಿದ್ರೆ ಸರಿ ಹೋಗುತ್ತೆ. ಪ್ರಣಿ, ಬೇಗ ಅರ್ಶಿನ ತಗೊಂಬ. ನೀನೇ ಹೋಗಿ ತಗೊಂಬಾರೋ. ಅಪ್ಪ ಅದೆಲ್ಲ ಏನು ಬೇಡ, ಟೆನ್ಷನ್ ಬ್ಯಾಂಡೇಜ್ ಇದೆ, ಇದನ್ನೇ ಹಾಕು. ಗಿರಿ, ಸ್ವಲ್ಪ ಉರಿಯುತ್ತೆ, ಗಾಬರಿ ಆಗ್ಬೇಡ ಆಯ್ತಾ? ಸಾರಿ ಸಾರಿ ಸಾರಿ. ಎಷ್ಟು ರಕ್ತ ಬರ್ತಾ ಇದೆ ರೀ. ನಾನೇ ಸುಮ್ಮನೆ ಇದ್ದೀನಿ, ನೀವ್ಯಾಕೆ ಇಷ್ಟು ಒದ್ದಾಡ್ತಿದ್ದೀರಾ? ಕಿರಿ, ನನಗೆ ನಿನಗಾಗ್ಲಿ ನಿಮ್ಗೆ ಯಾರಿಗೂ ಏನೂ ಆಗ್ಬಾರ್ದು ಅಷ್ಟೇ.